ಯಾವುದೇ ಒಂದು ನಾವು ಕೃಷಿ ಮಾಡಬೇಕಂತ ಹೇಳಿದ್ರೆ ನಮಗೆ ಲ್ಯಾಂಡ್ ಬೇಕು, ಅಂದರೆ ಹೊಲ ಬೇಕು, ಕ್ಷೇತ್ರ ಬೇಕು, ಜಾಗ ಬೇಕು. ಪ್ರಾಯಶಃ ಕಡಿಮೆ ಜಾಗದಲ್ಲಿ ಮಾಡಬಹುದಾದಂತಹ ಉದ್ದಿಮೆ ಈ ಒಂದು ಅಲಂಕಾರಿಕ ಮೀನುಗಳ ಬರೀ ಉತ್ಪಾದನೆ ಅಲ್ವಾ? ನಿಮ್ಮ ಹಿತ್ತಲಲ್ಲೇ ಮಾಡ್ಬೋದು. ಹೌದು. ಒಂದು ವಿಷಯ ನಿಮ್ಮ ಮಾತಿನಲ್ಲಿ ಬಂತು, ನಾವು ಉಪಗ್ರಹನ ಹಾರಿಬಿಟ್ಟಿದ್ದೀವಿ, ಸ್ಯಾಟಲೈಟ್ ಅಂತ ಹೇಳ್ತೇವಲ್ಲ, ಅವು ನಿರಂತರವಾಗಿ ನಮ್ಮ ಛಾಯಾಚಿತ್ರಗಳನ್ನು, ಭೂಮಿಯ ಛಾಯಾಚಿತ್ರ ಕಳಿಸ್ತಾ ಇದ್ದಾವೆ. ಆ ಛಾಯಾಚಿತ್ರಗಳು ಏನು ಹೇಳ್ತಾ ಇದ್ದಾವೆ ಅಂತ ಹೇಳಿದರೆ, ನಮ್ಮ ಕರ್ನಾಟಕದ ಮಣ್ಣನ್ನೇ ತೆಗೆದುಕೊಳ್ಳಿ, ಇಡೀ ಕರ್ನಾಟಕದ ಮಣ್ಣನ್ನು ಒಂದಲ್ಲ ಒಂದು ಅವನತಿಗೆ ಏನಾಗಿದ್ದಾವೆ, ಒಂದಲ್ಲ ಒಂದು ಅವನತಿ ಆಗಿಬಿಟ್ಟಿದೆ. ನೀವು ಹೇಳ್ತಾ ಇದ್ರಲ್ಲ ಪುನೀತ್ ಅವರೇ, ಅದೇ ಕಾರಣಕ್ಕಾಗಿ ನಾವು ಸಾವಯವ ಕೃಷಿಗೆ ಹೋಗಬೇಕಾಗಿದೆ ಇವತ್ತು. ಹೌದು. ಯಾಕಂತ ಹೇಳಿದ್ರೆ ಆ ಮಣ್ಣನ್ನು ಸುಧಾರಣೆ ಮಾಡ್ಬೇಕಂತ ಹೇಳಿದ್ರೆ ನಾವು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ಹೋಗಬೇಕು. ನಮ್ಮ ರೈತರತ್ನ ಕಾರ್ಯಕ್ರಮ ಸರಣಿಯಲ್ಲಿ ಬರ್ತಾ ಇರತಕ್ಕಂಥ ಬಹುತೇಕ ರೈತರು ಎಲ್ಲರೂ ಕೂಡ ಸಾವಯವ ಕೃಷಿ ಹೋಗಿದ್ದಾರೆ, ಇಲ್ಲ ನೈಸರ್ಗಿಕ ಕೃಷಿ ಹೋಗಿದ್ದಾರೆ, ಇಲ್ಲ ಸಮಗ್ರ ಕೃಷಿ ಅಂತೂ ನೀವು ಕೂಡ ಮಾಡ್ತಾ ಇದ್ದೀರಿ, ಮಾಡ್ತಾನೆ ಇದ್ದಾರೆ. ಅದೇ ನಮಗೆ ಇರ್ತಕ್ಕಂಥ ಒಂದು ಪರಿಹಾರ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ಒಂದು ನವಗ್ರಹ ಕಾಂಬಿನೇಷನ್ ಅಂತಿದೆ ಈ ಫಿಶಲ್ಲಿ, ಏನದು? ಯಾಕಂದರೆ ತಾವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ನಿಮ್ಮಲ್ಲಿ. ಸರ್, ಇದೆಲ್ಲ ನನ್ನ ಪ್ರಕಾರ ಮಾರ್ಕೆಟಿಂಗ್ ಸ್ಟಂಟ್ಸ್ ಇದೆ. ನಾವು ಮೇಜರ್ ಆಗಿ ನಾವು ಒಂದು ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಟಿಂದ ನಾವು ಕಲ್ತು ಬಂದಿರೋರು. ನಾನು ಖಂಡಿತವಾಗ್ಲೂ ನಾನು ಆ ಮಾತನ್ನ ಒಪ್ಪಲ್ಲ. ಮತ್ತೆ ಅದಲ್ಲ, ಅವರಿಗೆ ಆ ರೀತಿ ನಂಬಿಕೆ ಇರೋದ್ರಿಂದ ನಿಮಗೆ ಬೇಡಿಕೆ ಇದೆ. ನಮಗೆ ಬೇಡಿಕೆ ಇದೆ, ಖಂಡಿತ ಬೇಡಿಕೆ ಇದೆ. ನಾವು ಇವಾಗ ಎಲ್ಲಿ ನಾವು ಬೇರೆಯವ್ರಿಗೂ ನಮಗೂ ಏನು ವ್ಯತ್ಯಾಸ ಇದೆ, ನಾವು ಯಾಕೆ ಸಕ್ಸಸ್ ಕಂಡಿದ್ದೀವಿ, ಅವ್ರು ಯಾಕೆ ಸಕ್ಸಸ್ ಕಾಣ್ತಿಲ್ಲ, ಎಲ್ಲಿ ಸ್ಟಕ್ ಆಗಿದ್ದಾರೆ ಅನ್ನೋದಕ್ಕೆ ಇದೇ ರೀಸನ್. ನಾವು ನಾಲೆಜ್ನ ಡಿಫ್ರೆಂಟ್ ವೇಯಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ನಾವು ಮೀನು ಹೇಗೆ ಬೆಳೆಸ್ಬೇಕು, ಮೀನ್ ಹೆಂಗೆ ಕಾಪಾಡ್ಕೋಬಹುದು, ಮತ್ತೆ ಮೀನಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇದ್ದೀವಿ. ಅದು ಹೊರತು ಅಸ್ಟ್ರಾಲಜಿಕಲ್ ಆಸ್ಪೆಕ್ಟ್ಸ್ನ ನಾವು ತಂದು ಅದನ್ನ ಉಪಯೋಗಿಸ್ಕೊಂತ ಇಲ್ಲ. ಆ ಮಾರ್ಕೆಟಿಂಗ್ ಸ್ಟೆನ್ಸ್ ನಾವು ಮಾಡಿಲ್ಲ. ಸರಿಯಾಗಿ ಹೇಳಿದ್ರಿ ನೀವು ಪುನೀತ್ ಅವರೇ. ರಘುಪ್ರಸಾದ್ ಸರ್ ಕೂಡ ಅದೇ ಭಾವನೆ ಇದೆ ಮನಸ್ಸಿನಲ್ಲಿ. ನೀವೇನು ಹೇಳ್ತೀರಾ ಅಂತ ಕೇಳೋ ಸಲುವಾಗಿ ಅವ್ರು ಹಂಗೆ ಕೇಳಿದ್ದು. ನಿಮ್ಮಿದೇನಾದ್ರೂ ವ್ಯಾಪಾರಿ ಏನಾದ್ರು ಟ್ರಿಕ್ಸ್ ಏನಾದ್ರು ಯೂಸ್ ಮಾಡಿಬಿಟ್ಟು ಏನಾದ್ರು ಹೇಳ್ತೀರಾ? ಆ ಮಟ್ಟದಲ್ಲಿ ನಾವು ಮಾರ್ಕೆಟಿಂಗ್ ಮಾಡಿಲ್ಲ. ಸೊ ಹಂಗಾಗಿ ನಾವು ತುಂಬಾ ಯಶಸ್ಸು ಕಾಣಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವೆಲ್ಲ ವೈಜ್ಞಾನಿಕವಾದಂಥ ಕೋರ್ಸ್ಗಳನ್ನ ಕಲಿತು ಬಂದು ವೃತ್ತಿಗೆಲ್ಲ ಬಂದವರು, ವೈಜ್ಞಾನಿಕವಾಗಿಯೇ ಯೋಚನೆ ಮಾಡಬೇಕು.